ಅನು ಮತ್ತು ಶ್ಯಾಮ್ ಹೊಸದಾಗಿ ಮದುವೆ ಆಗಿರ್ತಾರೆ. ಅವ್ರ ಫ್ಯಾಮಿಲಿನಲ್ಲಿ 4 ಜನ ಇರ್ತಾರೆ. ಅನು ಅತ್ತೆ, ಮಾವ ಮತ್ತು ಅವಳ ಗಂಡ. ಶ್ಯಾಮ್ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತಾನೆ. ಅನು ಹೌಸ್ ವೈಫ್ ಆಗಿರ್ತಾಳೆ. ಅತ್ತೆ ಮಾವನು ವಯಸ್ಸಾಗಿರೋದ್ರಿಂದ ಅವರು ಕೂಡ ಮನೇಲಿರ್ತಾರೆ. ಅಮ್ಮ ಅಪ್ಪ ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಹ್ಞೂ ಕಣಪ್ಪ, ಹೋಗ್ಬಿಟ್ಟ. ಆದರೆ ಅನು ಸ್ವಲ್ಪ ಸೊಕ್ಕಿನವಳಾಗಿರ್ತಾಳೆ. ಅವಳಿಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಅತ್ತೆ ಮಾವನ ಜೊತೆ ಇರೋದು ಇಷ್ಟ ಇರೋದಿಲ್ಲ. ಅವಳಿಗೆ ಯಾವಾಗಲೂ ಸಪ್ರೇಟ್ ಆಗಿರಬೇಕು, ಗಂಡ ಹೆಂಡತಿ ಇಬ್ಬರೇ ನಾವು ಇರಬೇಕು ಅನ್ನೋದೇ ಅವಳ ತಲೆಯಲ್ಲಿರುತ್ತೆ. ಮೊದಲು ಅವ್ರಿಗೆ ಹೇಳ್ತಾನೆ, ನನಗೆ ಹೇಳೋದಿಲ್ಲ. ಅನು ನಾನು ಹೋಗ್ಬಿಟ್ಟು ಬರ್ತೀನಿ ನಾನು ಆಫೀಸ್ಗೆ. ಹೋಗ್ಬಿಟ್ಟು ಬನ್ನಿ. ಯಾಕಮ್ಮ ಗಂಡನ ಕೆಲ್ಸಕ್ಕೆ ಹೋಗಬೇಕಾದ್ರೆ ನಗ್ನಗ್ತಾ ಖುಷಿಯಾಗಿ ಕಳಿಸ್ಕೊಡ್ಬೇಕು. ಈ ಥರ ಗಂಟು ಮಾರಿ ಹಾಕೊಂಡು ಕಳಿಸ್ಬಾರ್ದಮ್ಮ. ನನಗೆಲ್ಲ ಗೊತ್ತು, ನನಗೆ ನಿಮ್ಮ ಉಪದೇಶ ಬೇಡ. ಅನು ಏನು ಮಾತಾಡ್ತಾ ಇದೆಯಾ ಅನ್ನೋದು ತಲೆಯಲ್ಲಿ ಇದೆಯಾ ನಿಮಗೆ? ಅಮ್ಮನಿಗೆ ಈಗ ಮಾತಾಡೋದು? ಅಯ್ಯೋ ಇರಲಿ ಬಿಡಪ್ಪ, ನೀವಿಬ್ರು ಜಗಳ ಮಾಡ್ಕೋಬೇಡಿ. ನಿಮಗೆ ಆಫೀಸ್ಗೆ ಹೊತ್ತಾಗುತ್ತೆ, ಹೋಗ್ಬಿಟ್ಟು ಬನ್ನಿ. ಶ್ಯಾಮ್ ಅಮ್ಮ ಶ್ಯಾಮ್ಗೆ ಹೇಗೋ ಸಮಾಧಾನ ಮಾಡಿ ಆಫೀಸ್ಗೆ ಕಳಿಸ್ತಾಳೆ. ಆಮೇಲೆ ಅನು ಆ ಶ್ಯಾಮ್ ಇದ್ದಾಗ ಮಾತ್ರ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊತಿರ್ತಾಳೆ, ಕೇರ್ ಮಾಡ್ತಿರ್ತಾಳೆ. ಆದರೆ ಆಫೀಸ್ಗೆ ಹೋದ ತಕ್ಷಣ ಇವಳು ಬುದ್ಧಿ ಚಾಲು ಮಾಡ್ತಾಳೆ. ಮನೇಲಿ ಎಲ್ಲ ಕೆಲಸ ಮಾಡೋಕೆ ಹಚ್ಚೋದು, ಅವ್ರಿಗೆ ಕೇಳ್ದಿರೋದನ್ನೆಲ್ಲ ಏನೇನೋ ಮಾಡ್ತಿರ್ತಾಳೆ. ಯಾಕಂದರೆ ಅವಳಿಗೆ ಅತ್ತೆ ಮಾವನ ಜೊತೆ ಇರೋಕೆ ಇಷ್ಟ ಇರೋದಿಲ್ಲ, ಬೇರೆ ಮನೆ ಮಾಡಬೇಕು ಅನ್ನೋದು ಇಷ್ಟ ಇರುತ್ತೆ. ಆದರೆ ಅತ್ತೆ ಮಾವನಿಗೆ ಒಬ್ಬನೇ ಮಗ ಇದ್ದಾನೆ, ಅವನ ಜೊತೆ ನಾವು ಸೊಸೆ ಮಗನ ಜೊತೆ ಇರಬೇಕನ್ನೋ ಆಸೆ ಇವ್ರಿಗಿರುತ್ತೆ. ಅದಕ್ಕೆ ಅವಳಿಗೆ ಇವರಿಬ್ಬರು ಹೊಂದ್ಕೋತಿರ್ತಾರೆ ಹೊರತು ಅವಳು ಮಾತ್ರ ಇವ್ರಿಗೆ ಹೊಂದ್ಕೊಳ್ತಿರಲ್ಲ. ಅತ್ತೆ ಏನು ಮುಖ ನೋಡ್ತಾ ನಿಂತ್ಬಿಟ್ರಿ, ಹೋಗಿ ನಿಮ್ಮ ಕೆಲಸ ಹಿಂದೆ ನೋಡ್ಕೊಳ್ಳಿ. ನನಗೆ ಇಲ್ಲೇ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಪಾರ್ಲರ್ಗೆ ಹೋಗಿ ಬರಬೇಕು. ಹ್ಞೂನಮ್ಮ, ನಾನೆಲ್ಲ ಕೆಲಸ ನೋಡ್ಕೊಳ್ತೀನಿ, ನೀನು ಪಾರ್ಲರ್ಗೆ ಹೋಗ್ಬಿಟ್ಟು ಬಾ, ಆಯಿತಾ? ಸರಿ ಆಯಿತು. ಗಂಡ ಇರೋವಾಗ ಒಂಥರ, ಗಂಡ ಇರಲಿ ಇರೋವಾಗ ಒಂಥರ ಅತ್ತೆ ಮಾವನ ಇವಳು ನೋಡ್ತಿರ್ತಾಳೆ. ಅತ್ತೆ ನಿಮ್ಮ ಕೆಲಸ ಏನಿದೆ ಬೇಗ ಬೇಗ ಮಾಡಿ ಮುಗಿಸ್ಬಿಡಿ, ಆಯಿತಾ? ಸರಿ ನೀನು ಹೋಗ್ಬಿಟ್ಟು ಬಾ, ನೀನೇನು ತಲೆ ಕೆಡಿಸ್ಕೊಬೇಡ, ಮಾಡ್ಕೊಳ್ತೀನಿ. ಪಾಪ ಮುಗ್ದೆ ಅತ್ತೆ ಆಗಿರೋದ್ರಿಂದ ಅವಳು ಹೇಳಿದ ಕೆಲಸನೆಲ್ಲ ಮಾಡ್ತಿರ್ತಾರೆ. ಅತ್ತೆ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ತಾ ಕೂತಿರ್ತಾರೆ. ಆಲ್ರೆಡಿ 1 ಅವರ್ ಆಗಿರುತ್ತೆ. ಅನು ಪಾರ್ಲರಿಂದ ಬರ್ತಾಳೆ. ಮುದಿಗೂಬೆ ಕುಂತು ಬಿಟ್ಟಿದೆ ಆರಾಮಾಗಿ. ಏನತ್ತೆ ಎಲ್ಲ ಕೆಲಸ ಮುಗಿಸಿದ್ರಾ ಮನೇಲಿ? ಹ್ಞೂ ನಮ್ಮ ಇಷ್ಟೊತ್ತಾಯ್ತು ನೋಡು, ಮನೇಲಿ ಎಲ್ಲ ಕೆಲಸನ ಮುಗಿಸಿ ಅಡುಗೆನೂ ಮಾಡಿ ಇವಾಗ ಸ್ವಲ್ಪ ಕೂತಿದ್ದೆ. ಹೌದಾ, ಸರಿ. ಹಾಗಿದ್ರೆ ನನಗೆ 1 ಲೋಟ ಶರ್ಬತ್ ಮಾಡ್ಕೊಂಡು ಬರ್ತೀರಾ? ಹೊರಗಡೆ ತುಂಬ ಬಿಸಿಲು, ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಂ ಆಯಿತು, ಕೂತ್ಕೊ, ಮಾಡ್ಕೊಂಡು ಬರ್ತೀನಿ. ಹೀಗೆ ಪ್ರತಿದಿನ ಅನು ಅತ್ತೆ ಕೈಯಿಂದ ಸೇವೆ ಮಾಡಿಸ್ಕೊಳ್ಳೋದು, ಮನೇಲಿ ಎಲ್ಲ ಕೆಲಸ ಮಾಡಿಸೋದು, ಹೀಗೆ ಮಾಡ್ತಿರ್ತಾಳೆ. ಪಾಪ ಅತ್ತೆಗೆ ಬೇರೆ ದಾರಿನೇ ಇರೋದಿಲ್ಲ. ಯಾಕಂದರೆ ಮಗನ್ನ ಬಿಟ್ಟು ಇರೋ ಶಕ್ತಿ ಅವ್ರ ಕೈಲಿರೋದಿಲ್ಲ. ಒಬ್ಬ ಮಗ ಇರ್ತಾನೆ, ಪ್ರೀತಿಯಿಂದ ಸಾಕಿ ಬೆಳೆಸಿರ್ತಾರೆ. ಅವನನ್ನು ಕಳ್ಕೊಳ್ಳೋ ಶಕ್ತಿ ಇವ್ರಿಗಿರೋದಿಲ್ಲ. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ನನ್ನ ಶಕ್ತಿ ಇರೋವರೆಗೂ ನಾನು ಮಾಡಿ ಹೇಗಾದರೂ ನನ್ನ ಮಗನ ನನ್ನ ಜೊತೆಗೆ ಇರಿಸ್ಕೋಬೇಕು ಅನ್ನೋ ಆಸೆ ತಾಯಿದಾಗಿರುತ್ತೆ. ಹಾಗಂತ ತಾಯಿ ಮಗನಿಗೆ ಯಾವತ್ತೂ ಕೂಡ ಈ ವಿಷಯನ ಹೇಳಿರೋದೇ ಇಲ್ಲ. ತಗೊಳ್ಳಮ್ಮ, ನಾನು ನೀನು ಕೇಳಿದ್ರ ಜ್ಯೂಸು ಮಾಡ್ಕೊಂಡು ಬಂದಿದ್ದೀನಿ, ತಗೋ ಕುಡಿ. ಸುಮಾರಾಗಿದೆ. ಏನು ಬೇಕಾ ಬಿಟ್ಟು ಮಾಡ್ಕೊಂಡು ಬಂದ ಹೇಗೆ? ಅಯ್ಯೋ ಇಲ್ಲ ಕಣಮ್ಮ, ಇಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವತ್ತೂ ಯಾವ ಕೆಲಸನೂ ಆಗಲಿ ಶ್ರದ್ಧೆಯಿಂದ ಮಾಡ್ತೀನಿ, ಬೇಕಾ ಬಿಟ್ಟು ಯಾವುದು ಮಾಡಲ್ಲ, ಆಯ್ತಾ? ಸರಿ ಬಿಡಿ, ನನಗೆ ಟಯರ್ಡ್ ಆಯಿತು, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸರಿ ಆಯಿತು ಬಿಡಮ್ಮ. ಅನು ಮೇಲಿಂದನೇ ನಿಂತ್ಕೊಂಡು ಮಧ್ಯಾಹ್ನ ಊಟಕ್ಕೆ ಹಾಕೊಂಡು ಬಾ ಅಂತ ಅತ್ತೆ ಕರೀತಾಳೆ. ಅತ್ತೆ ಅತ್ತೆ ಏನು ಮಾಡ್ತಾ ಇದ್ದೀರಾ? ಬನ್ನಿ ಇಲ್ಲಿ. ಹಾಂ ಏನಮ್ಮ ಹೇಳು. ಏನಿಲ್ಲ, ನನಗೆ ಯಾಕೋ ಹೊಟ್ಟೆ ಹಸಿವಾಗ್ತದೆ, ಊಟ ಇಲ್ಲೇ ತಂದು ಕೊಟ್ಬಿಡಿ, ನನಗೆ ಕೆಳಗೆ ಬರೋಕೆ ಆಗ್ತಾ ಇಲ್ಲ. ಅಯ್ಯೋ ಅನು, ನೀನೇ ಕೆಳಗಡೆ ಬಂದು ಊಟ ಮಾಡಬಾರ್ದಾ? ನನಗೂ ಮಂಡಿ ನೋವಮ್ಮ, ಅಷ್ಟು ಮೇಲೆ ನನಗೆ ಹತ್ತೋಕ್ಕಾಗಲ್ಲಮ್ಮ. ಒಂದ್ಸತಿ ಬೆಳಗ್ಗೆ ಹೋಗಿ ನಿನ್ನ ರೂಮ್ಗೆ ತಿಂಡಿ ತಂದು ಕೊಟ್ಟಿದ್ನಲ್ಲ, ಆವಾಗಲೇ ನನ್ನ ಮಂಡಿ ತುಂಬ ನೋಯ್ತಾ ಇತ್ತು. ಇವಾಗ ಮತ್ತೆ ಅಂದರೆ ನನಗೆ ಆಗೋದಿಲ್ಲಮ್ಮ. ಸರಿ ಬಿಡಿ, ನಿಮ್ಮ ಮಗ ಬರಲಿ ಇವತ್ತು ಸಂಜೆ, ಮಾತಾಡ್ತೀನಿ ಅವ್ರ ಜೊತೆಗೆ ಮನೆ ಬೇರೆ ಮಾಡೋಕ್ಕೆ. ಅಯ್ಯೋ ಅಮ್ಮ ಹಾಗ ಹೇಳ್ಬೇಡ ಅನು. ಸರಿ ಆಯಿತು, ತಂದು ಕೊಡ್ತೀನಿ ಬಿಡಮ್ಮ. ಪಾಪ ಮುಗ್ಧ ಅತ್ತೆ ಸಿಕ್ಕಿರೋದ್ರಿಂದ ಅನು ಎಲ್ಲ ಕೆಲಸನೂ ಅವ್ರ ಕೈಯಿಂದನೇ. ಅತ್ತೆ ಬನ್ನಿ, ಟಿಫಿನ್ ಹಾಕ್ಕೊಡ್ತೀನಿ, ಆಮೇಲೆ ಟೀನೂ ಮಾಡಿಟ್ಟಿದ್ದೀನಿ. ನೀವು ಸ್ನಾನ ಮಾಡ್ಕೊಂಡು ಬಂದ್ರೆ ಅತ್ತೆ, ಟಿಫಿನ್ ಮಾಡಿ ಟೀ ಕುಡಿದು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ. ನೀವು ಇತ್ತೀಚೆಗೆ ರೆಸ್ಟೇ ಮಾಡೋದಿಲ್ಲಪ್ಪ, ನಾನೇ ಹೇಳಬೇಕು ನಿಮಗೆ ರೆಸ್ಟ್ ಮಾಡಿ ಅಂತ. ನಿಮಗಂತೂ ಏನೂ ಗೊತ್ತಾಗಲ್ಲ ನೋಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತ್ಬಿಡ್ತೀರ ಹೊರಗಡೆ. ಪ್ರತಿದಿನ ಹೀಗೆ ಗಂಡ ಇದ್ದಾಗ ಮಾತ್ರ ಅತ್ತೆನ ಕೇರ್ ಮಾಡೋ ಥರ ನಾಟಕ ಮಾಡ್ತಿರ್ತಾಳೆ. ಆದರೆ ಒಳಗೊಳಗೆ ಗಂಡ ಹೋದ ತಕ್ಷಣ ಸಿಟ್ಟು ಮಾಡೋದು, ಎಲ್ಲ ಕೆಲಸ ಮಾಡೋದು ಮಾಡ್ತಿರ್ತಾಳೆ. ಆಯಿತು ಅಮ್ಮ, ನೀನು ರೆಸ್ಟ್ ಮಾಡಮ್ಮ. ಇವಾಗ ನೀನು ಮಾಡೋ ಕೆಲಸ ಏನೂ ಇಲ್ಲ. ಅನು ಇದ್ದಾಳಲ್ಲ,
ಅನು ಎಲ್ಲ ಮನೇನ ನಿಭಾಯಿಸ್ಕೋತಾಳೆ. ನೀನು ಆರಾಮಾಗಿ ಊಟ ಮಾಡು, 3 ಹೊತ್ತು ಚೆನ್ನಾಗಿ ನಿದ್ದೆ ಮಾಡು, ಟ್ಯಾಬ್ಲೆಟ್ಸ್ ತಗೋ, ರೆಸ್ಟ್ ಮಾಡಮ್ಮ. ನಿನಗಿವಾಗ ಫ್ರೀ ಬರ್ಡ್. ನಿನಗೆ ಯಾರು ಹೇಳೋರು ಕೇಳೋರು ಇಲ್ಲ, ಹಿಡಿಯೋರು ಇಲ್ಲ, ಆಯಿತಾ? ಸರಿ ಮಗನೇ, ಆಯ್ತಪ್ಪ. ಇನ್ನೇನು ನಾನಿದ್ದೀನಲ್ಲ, ಅದಕ್ಕೆ ಈ ಮಾತುಗಳು ಆಡ್ತಿದ್ದಾರೆ. ಅಸಲಿ ಆಟ ಇವ್ರಿಗೇನು ಗೊತ್ತು. ರೀ ಬನ್ನಿ, ನಿಮಗೆ ಟಿಫಿನ್ ಹಾಕ್ಕೊಡ್ತೀನಿ. ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ. ನೀವು ಆಫೀಸ್ಗೆ ಹೊತ್ತಾಗುತ್ತೆ, ಹೋಗ್ಬಿಟ್ಟು ಬನ್ನಿ, ಆಯಿತಾ? ಸರಿ ಬಿಡು, ನಡಿ. 4 ಜನ ಸೇರಿ ಟಿಫಿನ್ ಎಲ್ಲ ಮುಗಿಸ್ತಾರೆ. ಶ್ಯಾಮ್ ಆಫೀಸ್ಗೆ ಹೋಗ್ತಾನೆ. ಸರಿ ಅನು, ನಾನು ಹೋಗ್ಬಿಟ್ಟು ಬರ್ತೀನಿ, ಬಾಯ್. ಆಯಿತು, ಬಾಯ್. ಅಮ್ಮ ಅಪ್ಪ ಹೋಗ್ಬಿಟ್ಟು ಬರ್ತೀನಿ, ಮನೆ ಹತ್ರ ಹುಷಾರು. ಆಯ್ತಪ್ಪ. ಶ್ಯಾಮ್ ಆಫೀಸ್ಗೆ ಹೊರಡ್ತಾನೆ. ಅತ್ತೆ ನಡೀರಿ, ಬಟ್ಟೆ ವಾಶ್ ಮಾಡಬೇಕು. ಮತ್ತೆ ಸಿಂಕಲ್ಲಿ ಪಾತ್ರೆಗಳಿದೆ, ಪಾತ್ರೆಗಳು ಕ್ಲೀನ್ ಮಾಡಿಬಿಟ್ಟು ಕಿಚನ್ನ ಕ್ಲೀನ್ ಮಾಡಿಬಿಡಿ, ಆಯಿತಾ? ನನಗೆ ಇಲ್ಲೇ ಸ್ವಲ್ಪ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿದೆ, ಹೋಗಬೇಕು. ಆಯ್ತಮ್ಮ, ಸರಿ. ಮಾವ, ನೀವು ಅದು ನಮ್ಮ ಕಾರ್ನ ಕ್ಲೀನ್ ಮಾಡಿ, ತುಂಬ ಗಲೀಜಾಗಿದೆ ನೋಡಿ. ನಿಮ್ಗೆ ಹೇಳಿಲ್ವಾ ನಾನು ಕರೆಕ್ಟ್ ಟೈಮ್ಗೆ 2 ದಿವಸಕ್ಕೊಮ್ಮೆ ಕಾರ್ನ ಕ್ಲೀನ್ ಮಾಡಬೇಕು ಅಂತ? ನೀವು ಗಮನನೇ ಕೊಡಲ್ಲ, ಬರೀ ತಿನ್ನೋದು ಮಲ್ಕೊಂಡ್ಬಿಡೋದು ಇಷ್ಟೇ. ಕಾರ್ನ ನೀಟಾಗಿ ಕ್ಲೀನ್ ಮಾಡಿ, ಆಯ್ತಾ? ಮಾವನಿಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಎಷ್ಟು ದಿನ ಅಂತ ಹಿಂಗೆ ಸಹಿಸ್ಕೊಳ್ಳೋದು? ಕಂಟಿನ್ಯೂಸ್ಲಿ 6 ಮಂತಿಂದ ಇದೇ ರೀತಿ ಇವ್ರ ಮನೆಯಲ್ಲಿ ನಡೀತಿರುತ್ತೆ. ಆದರೆ ಅತ್ತೆ ಮಾವ ಸುಮ್ಮನೆ ಇರ್ತಾರೆ. ಆದರೆ ಮಾವನಿಗೆ ಈ ಸತಿ ತಡ್ಕೊಳಕ್ಕಾಗಲ್ಲ, ಮಾತಾಡಿ ಬಿಡ್ತಾನೆ. ಏನಮ್ಮ, ಹೋಗ್ತಾ ಹೋಗ್ತಾ ಅತಿ ಆಯಿತು. 6 ತಿಂಗಳಿಂದ ಇದೇ ರೀತಿ ಮಾಡ್ತಾ ಇದೆಯಾ ನೀನು? ಮಗ ಇರೋವಾಗ ಚೆನ್ನಾಗಿ ನೋಡ್ಕೊಳ್ಳೋದು, ಮಗ ಹೊರಟ ಮೇಲೆ ಕೆಲಸಗಳನ್ನ ಹೇಳೋದು, ಇದೇನ ನಿಮ್ಮಪ್ಪ ಅಮ್ಮ ನಿಂಗೆ ಕಲಿಸ್ಕೊಟ್ಟಿರೋದು? ಇನ್ಮೇಲಿಂದ ನಮ್ಮ ಕೈಲಿ ಕೆಲಸಗಳನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ನಾನು ಇವತ್ತು ಸಂಜೆ ನನ್ನ ಮಗ ಆಫೀಸಿಂದ ಬಂದಮೇಲೆ ಎಲ್ಲ ಮಾತಾಡ್ಬಿಡ್ತೀನಿ. ನೀನು ಬೇರೆ ಏನಾದರೂ ಹೋಗು, ಮನೇಲಾದರೂ ಇರು, ನನಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇರ್ರಿ, ನೀವೇನು ಹೀಗೆ ಮಾತಾಡ್ತಾ ಇದ್ದೀರಾ? ರೀ, ನನ್ನ ಮಗನ ಬಿಟ್ಟಿರೋ ಶಕ್ತಿ ನನಗಿಲ್ಲ ರೀ, ಹಾಗೆಲ್ಲ ಮಾತಾಡ್ಬಿಡಿ. ಆದರೆ ಆಗಲಿ, ನಾವಾದರೂ ಮನೇಲಿ ಖಾಲಿ ಕುತ್ಕೊಂಡು ಮಾಡೋದಾದ್ರೆ ಏನಿದೆ? ಏನಿಷ್ಟು ಕೆಲಸ ಅಲ್ವಾ, ಮಾಡಿದಾಯ್ತು ಬಿಡಿ. ಸುಮ್ಮನಿರು ನೀನು, ನಿನಗೆ ಗೊತ್ತಾಗೋದಿಲ್ಲ. ನೀನೇ ಇಷ್ಟು ಸಲಿಗೆ ಕೊಟ್ಟಿದ್ದರಿಂದ ಇಷ್ಟೆಲ್ಲ ಆಗ್ತಾಯಿದೆ. ಏನು ಮಗ ಮಗ ಅಂತಿದೆಯಾ? ಮಗನಾದರೂ ಏನು ನಮ್ಮನ್ನು ಚೆನ್ನಾಗಿ ನೋಡ್ಕೋತಿದ್ದಾನೆ ಅಷ್ಟೇ. ಮೇಲಿನ ಮಾತಿಗೆ ಅವನನ್ನು ಕೇರ್ ಮಾಡ್ತಾಯಿದ್ದಾನೆ. ಆದರೆ ಒಳಗೊಳಗೆ ಅವನಿಗೂ ಬೇರೆ ಮನೆ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ತಂದೆ ತಾಯಿನ ನೋಡ್ಕೋಬೇಕು ಅನ್ನೋ ಸಂಕಟಕ್ಕೆ ನೋಡ್ಕೋತಾ ಇದ್ದಾನೆ ಹೊರತು ನಮ್ಮನ್ನು ಮನಸ್ಸಿಂದ ಅವನು ನೋಡ್ಕೊಳ್ತಾ ಇಲ್ಲ. ಗಂಡ ಹೆಂಡತಿ ಇಬ್ಬರು ಒಂದೇ ಗುಟ್ಟಲ್ಲಿ ಇದ್ದಾರೆ ಇವರು. ನನಗೂ ಇಷ್ಟು ದಿನ ತಡೆದು ಸಾಕಾಯಿತು. ಇನ್ನು ಮುಂದೆ ಹೀಗಾಗಬಾರ್ದು. ಇವತ್ತು 2ರಲ್ಲಿ 1 ತೀರ್ಮಾನ ಆಗೇ ಬಿಡಲಿ. ಇಬ್ರು ಮಾತಾಡ್ಕೊಂಡೇನ ಮಾತಾಡ್ತಾ ಇದೀರಾ? ಅತ್ತೆ ಅತ್ತಾಗ ಮಾಡೋದು, ಮಾವ ನೀವು ಚೂಟ್ದಾಗ ಮಾಡೋದು. ಏನು ಮಾಡ್ತೀರಾ ಇಬ್ರು ಸೇರಿ? ಸರಿ ಬಿಡಿ, ನಿಮಗೆ ಇಷ್ಟಿರ್ಬೇಕಾದ್ರೆ ನನಗೆ ಇಷ್ಟಿರ್ಬೇಡ. ಹೇಳ್ಬಿಡ್ತೀನಿ ಇವತ್ತು ಮನೆ ಬೇರೆ ಮಾಡೇ ಬಿಡಿ ಅಂತ. ಅಯ್ಯೋ ಅನು, ಹಂಗೆ ಹೇಳ್ಬೇಡಮ್ಮ. ನಿಮ್ಮ ಮಾವನಿಗೆ ನಾನು ಹೇಳ್ತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ. ನಾವೆಲ್ಲ ಕೆಲಸ ಮಾಡ್ಕೋತೀವಿ, ನೀನು ಎಲ್ಲೋ ಹೋಗ್ಬೇಕು ಅಂದೆಲ್ಲ ಹೋಗ್ಬಿಟ್ಟ. ಇನ್ನೆಲ್ಲಿಗೆ ಹೋಗೋದು? ಹೋಗೋ ಮೂಡೆಲ್ಲ ಹಾಳು ಮಾಡಿಟ್ರಲ್ಲ ಇಬ್ರು ಸೇರಿ. ನೋಡು, ಅತ್ತೆ ಮಾವ ಅನ್ನೋದು ಸ್ವಲ್ಪನಾದರೂ ಭಯ ಭಕ್ತಿ ಏನಾದರೂ ಇದೆಯಾ ಇವಳಿಗೆ? ಹೆಂಗೆ ಮಾತಾಡ್ತಾಳೆ ಅಂತ. ಛೇ, ಇವಳನ್ನ ನಾವು ಮನೆ ಸೊಸೆಯಾಗಿ ಮಾಡ್ಕೊಂಡ್ವಲ್ಲ, ನಮ್ಮ ತಪ್ಪು. ಆಗಲೇಬೇಕಾಗಿದ್ದೇ ಇದು ನಮಗೆ ಶಿಕ್ಷೆ. ಮದುವೆ ಆಗಿದ್ದ ಹೊಸದ್ರಲ್ಲಿ ಎಲ್ಲ ಹೊಸ ಕೆಲಸ ಮಾಡೋ ಥರ ಮಾಡಿ 1-2 ತಿಂಗಳು ಎಲ್ಲ ಸೇವೆ ಮಾಡಿ ಆಮೇಲೆ ಪ್ರತಿದಿನ ಇದೇ ಗೋಳು. ಇವಾಗ ಅವಳು ಗಂಡ ಇದ್ದಾಗ ಒಂಥರ ಮಾಡ್ತಾಳೆ, ಇರ್ಲಾರ್ದಾಗ ಇನ್ನೊಂದು ಥರ ಮಾಡ್ತಾಳೆ. ಛೇ, ಅತ್ತೆ ಮಾವನ್ನ ಈ ರೀತಿ ನೋಡ್ಕೊಳ್ತಾಳೆ ಅಲ್ಲ ಇವಳು, ನಾಳೆ ಇದೇ ಪರಿಸ್ಥಿತಿ ಇವಳಿಗೆ ಬಂದೇ ಬರುತ್ತೆ. ಅನ್ನಿ ಎಷ್ಟಂತೀರಾ? ನಿಮಗೆ ವಯಸ್ಸಾಗಿದೆ, ನಿಮಗೆ ನಾವು ಬೇಕೋ ಇಲ್ಲ ನೀವಿಬ್ಬರು ಎಲ್ಲಾದರೂ ಬಿದ್ದು ಹೋಗ್ತಿರೋ ನೀವೇ ನೋಡ್ಕೊಳ್ಳಿ. ಇರಲಿ ಬಿಡು, ಸತ್ತರೆ ಸಾಯ್ತೀವಿ, ನೀವು ಚೆನ್ನಾಗಿರಿ ಸಾಕು. ನಮ್ದು ಇವಾಗೆಲ್ಲ ಆಗಿ ಹೋಗಿದೆ. ದಯವಿಟ್ಟು ನೀವಿಬ್ಬರು ನಿಲ್ಲಿಸ್ತೀರಾ ಜಗಳ ಮಾಡೋದನ್ನ? ನನಗೆ ಕೇಳೋಕ್ಕಾಗ್ತಾ ಇಲ್ಲ. ನನಗೆ ನನ್ನ ಮಗನ ಬಿಟ್ಟು ಇರೋಕ್ಕೆ ಆಗಲ್ಲ. ನೀನು ಮಗ ಅಂತ ಬಡ್ಕೊಳ್ತೀಯ, ಅವನು ಹೆಂಡತಿ ಅಂತ ಬಡ್ಕೊಳ್ತಾನೆ. ಮೇಲಿನ ಮಾತಿಗಷ್ಟೇ ಅವನಿಗೆ ತಂದೆ ತಾಯಿ ಬೇಕು, ಅಂದರೆ ಒಳಗೊಳಗೆ ಅವನಿಗೂ ಹೆಂಡತಿನೇ ಮುಖ್ಯ. ಇವಳು ಅದರಲ್ಲೂ ಮೆಡಿಸನ್ಗೆ ಅಂತ ಕೊಟ್ಟಿರೋ ದುಡ್ಡಲ್ಲೂ
ಅರ್ಧ ದುಡ್ಡು ಇಸ್ಕೋತಾಳೆ. ಇದು ಸಹ ನನ್ನ ಮಗನಿಗೆ ಗೊತ್ತಿಲ್ಲ. ಗೊತ್ತಾದರೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಆದರೆ ಶ್ಯಾಮ್ ಏನೋ ಗಾಡಿ ಕೀ ಮನೇಲೇ ಬಿಟ್ಟಿರೋದ್ರಿಂದ ಅವನು ಅವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಬಿಡ್ತಾನೆ. ನಿಂತ್ಕೊಂಡು ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅವನಿಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಅನು, ಏನು ಮಾಡ್ತಾ ಇದೆಯಾ ನೀನು? ನಿನಗೆ ಸ್ವಲ್ಪನಾದರೂ ಕರುಣೆ ಕನಿಕರ ಅನ್ನೋದು ಇದೆಯಾ? ವಯಸ್ಸಾಗಿದ್ದ ಅತ್ತೆ ಮಾವ ಇದ್ದಾರೆ, ಅವ್ರ ಕೈಯಿಂದ ಇಷ್ಟೆಲ್ಲ ಕೆಲಸ ಮಾಡೋಕೆ ಹಚ್ತೀಯಲ್ಲ ನೀನು. ನೀನೊಂದು ಹೆಣ್ಣ. ಛೇ, ನಿನಗಂತೂ ಕರುಣೆ ಇಲ್ಲ. ನಿನ್ನನ್ನು ನಿಮ್ಮ ತಂದೆ ತಾಯಿ ಏನು ಅಂತ ಹೆತ್ತಿದ್ದಾರೆ. ನೀವು ಹೋಗ್ಲಿಲ್ಲ ಆಫೀಸ್ಗೆ? ಹೋಗ್ತಾ ಇದ್ದೆ, ಗಾಡಿ ಕೀ ಇಲ್ಲೇ ಬಿಟ್ಟು ಬಂದಿದೆ. ಅದಕ್ಕೆ ತರೋಣ ಅಂತ ವಾಪಸ್ ಬಂದರೆ ನಿನ್ನೆಲ್ಲ ಮಾತುಗಳನ್ನು ಕೇಳಿಸ್ಕೊತಾ ನಿಂತರೆ ಇನ್ನೂ ಮುಗಿತಾ ಇರಲಿಲ್ಲ. ಅದಕ್ಕೆ ಬಂದೆ. ಛೇ, ನಿನ್ನ ಅಂಥ ಹೆಂಡತಿ ಯಾರಿಗೂ ಸಿಗಬಾರ್ದು. ಎಷ್ಟು ಕ್ರೂರವಾಗಿ ನೀನು ನಡ್ಕೊಳ್ತೀಯ ಅಂತ ನನಗೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಮುಂದೆ ಒಂಥರ ನಾಟಕ ಮಾಡೋದು, ಹಿಂದೆ ಒಂಥರ ನಾಟಕ ಮಾಡೋದು. ಯಪ್ಪ, ನೀನು ಅಂಥ ಹೆಂಡತಿ ಯಾರಿಗೂ ಸಿಗಬಾರ್ದು. ನನ್ನ ಮುಂದೆ ಮಾತ್ರ ನಮ್ಮ ಅಪ್ಪ ಅಮ್ಮನ್ನ ಇಷ್ಟಪಡೋ ಥರ ನಾಟಕ ಮಾಡ್ತೀಯ. ನಾನು ಹೋದ್ಮೇಲೆ ಅವ್ರ ಕೈಯಿಂದ ಇಷ್ಟೆಲ್ಲ ಕೆಲಸ ಮಾಡಿಸ್ತೀಯ ನೀನು. ದೇವರೇ, ನಿನ್ನೆ ಈ ಮನೇಲಿ ನಿನಗೆ ಜಾಗ ಇಲ್ಲ. ನೀನು ಇಲ್ಲಿರಬಾರ್ದು. ಹೊರಟೋಗು. ನಿನ್ನ ಲಗೇಜ್ ತೊಗೊಂಡು ಸೀದಾ ಮನೆ ಖಾಲಿ ಮಾಡು. ಅಯ್ಯೋ ಬೇಡ ಶ್ಯಾಮ್, ಹಾಗನ್ಬೇಡಪ್ಪ. ನನಗೆ ನೀನು ಮುಖ್ಯ, ನನ್ನ ಸೊಸೆನೂ ಮುಖ್ಯ. ಈ ಥರ ಮಾತಾಡಿ ಇನ್ನೂ ಬೇಜಾರು ಮಾಡಬೇಡಪ್ಪ. ಏನೋ ಗೊತ್ತಿರಲಾರ್ದೆ ಹುಡುಗಿ ತಪ್ಪು ಮಾಡಿಬಿಟ್ಟಿದ್ದಾಳೆ. ಇನ್ನು ಮೇಲೆ ಅವಳು ತಿದ್ಕೊಂತಾಳೆ ಅನ್ನೋ ಭರವಸೆ ನನಗಿದೆ. ಹಾಗೆಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಡಪ್ಪ. ಅವಳು ನಿನ್ನನ್ನೇ ನಂಬ್ಕೊಂಡು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡು ಬಂದಿದ್ದಾಳೆ. ಅವಳ ಅಪ್ಪ ಅಮ್ಮ ಆದರೆ ಏನು ಅನ್ಕೋಬೇಡ ನೀನು. ಅವಳು ಮನೆಗೆ ಹೋಗ್ಬಿಟ್ರೆ ಬೇಡಪ್ಪ. ಅವಳು ಇಲ್ಲೇ ಇರಲಿ ತಿದ್ಕೋತಾಳೆ. ನೋಡು, ನಮ್ಮಮ್ಮನಿಗೆ ಎಷ್ಟು ಕರುಣೆ ಕನಿಕರ ಇದೆ ನಿನ್ನ ಮೇಲೆ ಅಂತ. ನೀನು ಇಷ್ಟೆಲ್ಲ ಅವ್ರ ಕೈಯಿಂದ ಕೆಲಸ ಮಾಡೋಕ್ಕೆ ಹಚ್ಚಿದ್ರೂ ಒಂದು ಮಾತು ಸಹ ನನಗೆ ಇಷ್ಟು ದಿನ ಆದರೂ ಹೇಳ್ದೇನೆ ಅವರು ಮತ್ತೆ ನಿನ್ನನ್ನೇ ಉಳಿಸ್ಕೊಳ್ಳೋಕೆ ನೋಡ್ತಿದ್ದಾರೆ ಹೊರತು ನೀನು ನಮ್ಮ ಮನೆಯಿಂದ ದಬ್ಬೋಕೆ ನೋಡ್ತಾ ಇಲ್ಲ. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಅತ್ತೆ ಇದ್ದಿದ್ರೆ ನಿನ್ನನ್ನು ಜುಟ್ಟಿಡ್ದು ಹೊರಗೆ ಹಾಕ್ತಿದ್ರು 2 ದಿವಸದಲ್ಲಿ. ಆದರೆ ನೀನು ಪುಣ್ಯ, ನಿನಗೆ ನನ್ನಂಥ ನಮ್ಮಮ್ಮನಂಥ ದೇವತೆ ಥರ ಅತ್ತೆ ಸಿಕ್ಕಿದ್ದಾಳೆ. ಹಾಗಲ್ಲ, ಅದು ಒಂದು ಮಾತು ಸಹ ಆಡಬೇಡ. ನಿನ್ನ ಬಾಯಿಂದ ಒಂದು ಮಾತು ಸಹ ಕೇಳೋಕೆ ನನಗೆ ಅಸಹ್ಯ ಆಗುತ್ತೆ. ನಿನ್ನ ಮುಖ ನೋಡೋಕ್ಕೆ ನನಗೆ ಅಸಹ್ಯ ಆಗ್ತಿದೆ. ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇಷ್ಟು ಕೆಟ್ಟದಾಗಿ ನೀನು ವರ್ತನೆ ಮಾಡಿದೆ. ಅಲ್ಲ, ಅವಳು ಮೆಡಿಸನ್ಗೆ ಅಂತ ನಾವು ಮಂತ್ಲಿ ದುಡ್ಡು ಕೊಡೋದ್ರಲ್ಲೂ ಅರ್ಧ ಇಸ್ಕೋತಿಲ್ಲ. ಅಲ್ಲ, ನಿನ್ನ ಮನುಷ್ಯತ್ವನಾದರೂ ಹೆಂಗೆ? ನಿನ್ನ ತಲೆಯಲ್ಲಿ ಏನು ಬುದ್ಧಿ ಇದೆಯೋ ಇಲ್ವೋ ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನೊಂದು ಮಾತು ಹೇಳ್ತೀನಿ, ನೆನಪಿಟ್ಕೊ. ನಿನಗೂ ಒಬ್ಬ ಅಣ್ಣ ಇದ್ದಾನೆ, ನಿನ್ನ ಮನೆಗೂ ಒಬ್ಬಳು ಸೊಸೆ ಬರ್ತಾಳೆ. ನಿಮ್ಮ ಅಪ್ಪ ಅಮ್ಮನ ಜೊತೆ ಇದೇ ರೀತಿ ನಡೆಯುತ್ತೆ. ಅವಾಗ ಗೊತ್ತಾಗುತ್ತೆ ನಿನಗೆ. ನಿಮ್ಮ ಅಪ್ಪ ಅಮ್ಮನ ಕಣ್ಣೀರು ನೋಡಿ ಆದರೂ ನಿನಗೆ ಗೊತ್ತಾಗುತ್ತೆ. ಇಲ್ಲ ರೀ, ಇನ್ನು ಮೇಲಿಂದ ನಾನು ಈ ಥರ ಮಾಡೋದಿಲ್ಲ. ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಈ ಥರ ಎಲ್ಲ ಆಗೋದಿಲ್ಲ. ಇನ್ಮೇಲಿಂದ ನನ್ನ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋತೀನಿ. ಯಾರಿಗೆ ಗೊತ್ತು, ನೀನು ಮುಂದೆ ಈ ಥರ ಮಾತಾಡಿ ಆಮೇಲೆ ನಾನು ಇರದೇ ಇರುವಾಗ ಮತ್ತೆ ಅವ್ರಿಗೆ ಕೆಲಸ ಹಚ್ಚಿದ್ರೆ ನನಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರು ಮುಗ್ಧ ಇದ್ದಾರೆ, ಅವ್ರೇನು ಮಾತಾಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೇ ನೀನು ಅವ್ರನ್ನ ಇಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ಯಾ ಅಂತ. ಮನೆ ಬೇರೆ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮಮ್ಮನ ಮುಗ್ಧತೆ ಜೊತೆಗೆ ನೀನು ಆಟ ಆಡ್ಬಿಟ್ಟಿಯಲ್ಲ. ಛೇ, ಆ ದೇವರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನನಗೆ ನಿನ್ನಂಥ ಕೆಟ್ಟ ಹೆಂಡತಿ ಬೇಕಾಗಿಲ್ಲ. ಇವತ್ತೇ ಡಿವೋರ್ಸ್ ಅಪ್ಲೈ ಮಾಡ್ತೀನಿ. ನಿನಗೆ ನಾನು ಡಿವೋರ್ಸ್ ಕೊಡ್ತೀನಿ ಅಷ್ಟೇ. ಅಯ್ಯೋ ಶ್ಯಾಮ್, ಹಾಗೆಲ್ಲ ಅನ್ಬೇಡಪ್ಪ ಪ್ಲೀಸ್. ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ. ಹಾಗೆಲ್ಲ ಅನ್ಬೇಡಪ್ಪ. ನೀವಿಬ್ರು ಚೆನ್ನಾಗಿ ಬಾಳಿ ಬದುಕೋರು. ನಾವೇನಪ್ಪ ಬಿದ್ದೋಗೋ ಮರ. ನೀವು ಈಗ ತಾನೇ ಬೆಳಿತಿರೋ ಪೈರು. ನೀವು ಚೆನ್ನಾಗಿರ್ಬೇಕಪ್ಪ, ನೀವು ಚೆನ್ನಾಗಿರ್ಬೇಕು. ಹೌದು ಶ್ಯಾಮ್, ದುಡುಕಿ ತಪ್ಪು ಮಾಡೋಕ್ಕೆ ಹೋಗ್ಬೇಡ. ಏನೋ ಇದೊಂದು ಸಾರಿ ತಪ್ಪು ಮಾಡಿದ್ದಾಳೆ, ಹೋಗಲಿ ಅಂತ ಕ್ಷಮಿಸ್ಬಿಡು. ಇನ್ನು ಮುಂದೆ ಈ ತಪ್ಪು ಆಗಲ್ಲ ಅಂತ ಹೇಳ್ತಿದ್ದಾಳಲ್ವ, ಇನ್ನು ಮುಂದೆ ಈ ತಪ್ಪು ಆದರೆ ನಾವೇ ನಿನ್ನ ಮುಂದೆ ಹೇಳಿಬಿಡ್ತೀವಿ. ನಮ್ಮಪ್ಪ ಅಮ್ಮ ಇಷ್ಟು ಹೇಳ್ತಿದ್ದಾರೆ ಅಂತ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ, ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇವತ್ತು ಡಿವೋರ್ಸ್ ಕೊಟ್ಟೇ ಬಿಡ್ತಿದ್ದೆ. ಇಲ್ಲ ರೀ, ಆಯಿತು. ಇನ್ಮೇಲಿಂದ ನಾನು ಒಪ್ಕೊಳ್ತೀನಿ. ಎಲ್ಲ ಮನೆ ಕೆಲಸ ನಾನೇ ಮಾಡ್ತೀನಿ. ಅತ್ತೆ ಮಾವನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ತಪ್ಪಾಯಿತು, ಕ್ಷಮಿಸ್ಬಿಡಿ. ಸರಿ ಬಿಡು. ಅತ್ತೆ ಮಾವ, ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ಈ ಜನ್ಮದಲ್ಲಿ ಆ ದೇವರು ನನಗೆ ಕ್ಷಮಿಸಲ್ಲ ಅಂತ ಅನ್ಸುತ್ತೆ, ನಿಮಗೆ ಮಾಡಿದ್ದನ್ನ ನೆನೆಸ್ಕೊಂಡ್ರೆ. ಪ್ಲೀಸ್, ನೀವು ನನ್ನ ಇನ್ಮೇಲಿಂದ ನನ್ನ ಅತ್ತೆ ಮಾವಲ್ಲ, ನನ್ನ ತಂದೆ ತಾಯಿ ಇದ್ದಾಗೆ. ಆಯಿತು ಬಿಡಮ್ಮ, ಇರಲಿ. ತಪ್ಪು ಮನುಷ್ಯ ಮಾಡದೆ ಮರ ಮಾಡೋಕ್ಕಾಗತ್ತಾ? ತಪ್ಪು ಮಾಡೋದು ಸಹಜ, ಆದರೆ ಇಂಥವೆಲ್ಲ ತಪ್ಪುಗಳನ್ನ ಮಾಡಬಾರ್ದು. ಇನ್ಮೇಲಾದರೂ ತಿದ್ದಿ ಬುದ್ಧಿ ನಡೆಯೋದು ಕಲಿಯಮ್ಮ, ಅಷ್ಟೇ ಸಾಕು. ಸರಿ ಮಾವ.
ಸೊಸೆಗೆ ಮಗ ಬುದ್ಧಿ ಕಲಿಸಿದ್ಮೇಲೆ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ. ಆಮೇಲೆ ಅನೂನು ಕೂಡ ಅತ್ತೆ ಮಾವನ್ನ ತನ್ನ ಸ್ವಂತ ತಂದೆ ತಾಯಿ ಥರ ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.